ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಲೆಮನ್ ರೈಸ್. ನಿಂಬೆಹಣ್ಣನ್ನು ಉಪಯೋಗಿಸಿ ಚಿತ್ರಾನ್ನವನ್ನು ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಈಗ ಲೆಮನ್ ರೈಸ್ಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ. ಇನ್ನೊಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಗ್ಗರಣೆಗೆ, ಮತ್ತು ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಇನ್ನೊಂದು ಸ್ಪೂನಷ್ಟು ಉದ್ದಿನಬೇಳೆಯನ್ನು ತಗೊಂಡಿದ್ದೀನಿ. ನಿಮ್ಗೆ ಉದ್ದಿನಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಹಾಕಿದರೆ ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಹಾಕಿರ್ತೀನಿ. ನೀವು ಬೇಡ ಅಂದರೆ ಬೇಕಾದರೆ ಅದನ್ನು ತೆಗಿಬೋದು, ಮತ್ತು ಕ್ವಾಂಟಿಟಿನೂ ಸ್ವಲ್ಪ ಬೇಕಾದರೂ ಕೂಡ ಸೇರಿಸ್ಕೋಬೋದು. ನೆಕ್ಸ್ಟ್ ಒಗ್ಗರಣೆಗೆ ನಾನಿಲ್ಲಿ ಒಂದು ಜಜ್ಜಿರುವಂಥ ಬೆಳ್ಳುಳ್ಳಿ, ಅದು ದಪ್ಪ ಇತ್ತು, ನೀವು 2 ಸೇರಿಸ್ಕೋಬೇಕಾಗುತ್ತೆ. 2 ಬೆಳ್ಳುಳ್ಳಿ, ನಾನು ನಾಟಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿದ್ದೀನಿ. ಮತ್ತು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿಯನ್ನು ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ನಾನಿಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಒಂದು 8 ಎಲೆ ಅಷ್ಟು ಕರಿಬೇವಿನ ಸೊಪ್ಪು. ಇಷ್ಟು ನಾನು ತಗೊಂಡಿರುವಂಥ ಐಟಮ್ಸು ಇಷ್ಟು. ಮತ್ತು ನಾನು ಇಲ್ಲಿ ಒಂದು ದಪ್ಪ ಈರುಳ್ಳಿ ಸಿಕ್ತು, ಅದನ್ನು ನಾನು ಈ ರೀತಿಯಾಗಿ ಸ್ಲೈಸಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಮತ್ತು ಅದನ್ನು ನೋಡಿ, ಗೊಜ್ಜು ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನೋಡಿ ನೀವು ಈರುಳ್ಳಿಯನ್ನು ತಗೋಬೇಕಾಗುತ್ತೆ. ನಾನಿಲ್ಲಿ ಒಂದಷ್ಟೇ ತೊಗೊಂಡಿದ್ದೀನಿ, ಏಕೆಂದರೆ ತುಂಬ ದಪ್ಪ ಇತ್ತು ಈರುಳ್ಳಿ, ಹಾಗಾಗಿ ನಾನು ಒಂದೇ ಒಂದು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ 2 ಅಥವಾ ಎಷ್ಟು ಬೇಕಷ್ಟೇ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ನಾನಿಲ್ಲಿ ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ. ಚೆನ್ನಾಗಿರೋವಂಥದ್ದು ತೊಗೋಬೇಕು, ನೀವು ಕೆಲವು ಮುಗ್ಗಾಗಿರೋ ತೊಗೊಬಿಟ್ರೆ ಅದು ಸ್ಮೆಲ್ ಬಂದುಬಿಡುತ್ತೆ. ನೆಕ್ಸ್ಟು ನಾನಿಲ್ಲಿ ಅರಿಶಿಣ ಪೌಡರ್, ಟರ್ಮರಿಕ್ ಪೌಡರನ್ನು ತೊಗೊಂಡಿದ್ದೀನಿ, ಅಂದರೆ ಅರಿಶಿಣ ಪುಡಿಯನ್ನು ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಅದು ಕಲರ್ ಚೇಂಜ್ ಆಗುತ್ತೆ. ಅದು ಲೆಮನ್ ರೈಸೇ ಬರಬೇಕು, ಲೆಮನ್ ಕಲರೇ ಬರಬೇಕು ಚಿತ್ರಾನ್ನ. ಮತ್ತು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಾಡೋದಕ್ಕೆ ಎಣ್ಣೆಯನ್ನು ತಗೊಂಡಿದ್ದೀನಿ. ಈಗ ನೋಡ್ಕೋಬೋದು ಸಾಮಗ್ರಿಗಳೆಲ್ಲ ಏನು ಬೇಕು ಅಂತ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೂಡ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋದು ತುಂಬಾ ಈಸಿ ಆಗಿರುತ್ತೆ. ನೋಡಿ, ಒಂದು ಸಲ ತೋರಿಸ್ತಾ ಇದ್ದೀನಿ ಎಲ್ಲನೂ. ನೀವು ನಿಮ್ಮ ಮನೆಗೆ ಅನುಗುಣವಾಗಿ ಅಥವಾ ಏನಾದ್ರು ಫಂಕ್ಷನ್ ಆಗಿದ್ದಿನ ಮಾರನೇ ಬೆಳಗ್ಗೆ ಮಾಡಬೇಕು ಅಂದಾಗ, ಇನ್ನೂ ರೈಸ್ ಉಳಿದಿದ್ದಾಗ ಇದನ್ನು ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹೀಗೆ ನಾನು ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಬಿಸಿ ಆದಮೇಲೆ ಎಣ್ಣೆಯನ್ನು ಹಾಕ್ತೀನಿ. ಎಣ್ಣೆಯನ್ನು ಹಾಕಿ ಕೆಲವ್ರು ಏನು ಮಾಡಿಬಿಡ್ತಾರೆ, ಸಾಸಿವೆ ಹಾಕಿ ಡೈರೆಕ್ಟು ಸಾಸಿವೆ ಜೀರಿಗೆ ಹಾಕಿ ಕಡಲೆಬೇಳೆ ಹಾಕಿ ಅದರ ಜೊತೆ ಕಡಲೆ ಬೀಜನೂ ಹುರಿದು ಬಿಡ್ತಾರೆ. ನಾನು ಹಂಗೆ ಮಾಡಲ್ಲ. ನಾನಿಲ್ಲಿ ಒಂದು ಪ್ರೋಸೆಸ್ಸನ್ನು ಮಾಡ್ತೀನಿ, ನೋಡಿಬೋದು ನೀವು. ಇಲ್ಲಿ ನಾನು ಕಡಲೆ ಬೀಜನ ಮೊದಲೇ ಸಪ್ರೇಟಾಗಿ ಹುರಿತೀನಿ. ಇದು ಗೋಲ್ಡ್ ಬ್ರೌನ್ ಬರಬೇಕು. ಕಡಲೆ ಬೀಜವನ್ನು ಮೊದಲೇ ಹುರ್ಕೋಬೇಕಾಗುತ್ತೆ, ಈ ರೀತಿ ಗೊಜ್ಜು ಜೊತೆ ಹುರಿಬಾರ್ದು. ಮತ್ತು ಇದನ್ನು ಕೈ ಬಿಡಬಾರ್ದು, ಮತ್ತು ಉರಿಯನ್ನು ಜಾಸ್ತಿ ಇಡಬಾರ್ದು. ಜಾಸ್ತಿ ಇಟ್ಟಿದ್ರೆ ಸೀದೋಗಿಬಿಡ್ತವೆ, ಹಾಗಾಗಿ ಅದು ಸ್ಮೆಲ್ಲು ಮತ್ತು ಟೇಸ್ಟೇ ಚೇಂಜ್ ಆಗಿ ಹೋಗುತ್ತೆ. ಹಾಗಾಗಿ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀಟಾಗಿ ಹುರ್ಕೋಬೇಕಾಗುತ್ತೆ, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ಒಂದು ಗೋಲ್ಡ್ ಬ್ರೌನ್ ಕಲರಾಗಿ ಬರಬೇಕು ಕಡಲೆ ಬೀಜ. ಮತ್ತು ಬೇಗ ಜಾಸ್ತಿ ಉರಿ ಇಟ್ಟಿದ್ರೆ ಏನಾಗುತ್ತೆ ಅಂದರೆ ಒಳಗಡೆ ಬೆಂದಿರೋದಿಲ್ಲ, ಮೇಲೆಲ್ಲ ಕಪ್ಪಾಗಿ ಹೋಗ್ಬಿಡುತ್ತೆ, ಆ ರೀತಿ ಆಗುತ್ತೆ. ಸೊ ಹಂಗಾಗಿ ಹೀಗೆ ಅದನ್ನು ಬಿಡ್ದಂಗೆ ಆಗಾಗ ಚೆನ್ನಾಗಿ ರೀತಿಯಾಗಿ ಕೈ ಆಡಿಸಿ ಹುರಿಬೇಕಾಗತ್ತೆ. ನೋಡಿ ನಾನು ಹೆಂಗೆ ಹುರಿತಾ ಇದ್ದೀನಿ, ಈ ರೀತಿಯಾಗಿ. ಮತ್ತು ಸಿಡಿದು ಬಿಡ್ತವೆ ಎಣ್ಣೆಲಿ, ಮುಖಕ್ಕೆ ಎಲ್ಲ ಜೋಪಾನವಾಗಿ ಹುರಿಬೇಕಾಗುತ್ತೆ. ಎಣ್ಣೆ ಕಲೆಗಳು, ಆಮೇಲೆ ಎಣ್ಣೆ ಹಾರಿದರೆ ತುಂಬ ಉರಿಯುತ್ತೆ ಸ್ಕಿನ್ನು. ಓಕೆ, ಈಗ ಇದು ಸರಿಯಾಗಿ ಹಾಕ್ತಾ ಬರ್ತಾಯಿದೆ ನೋಡಿ. ಸೀಸ್ಬಾರ್ದು, ಇದೇ ರೀತಿಯಾಗಿ ಹುರ್ಕೋಬೇಕು, ಗೋಲ್ಡ್ ಬ್ರೌನ್ ಕಲರಾಗೆ ಬರಬೇಕು. ಈಗ ನೋಡಿ, ನಾನು ಇದನ್ನು ಒಂದು ಪ್ಲೇಟ್ಗೆ ಅಥವಾ ಒಂದು ಬಟ್ಲಿಗೆ ಎತ್ತಿಟ್ಕೋತೀನಿ, ಒಂದು ಬೌಲ್ಗೆ ಎತ್ತಿಟ್ಕೋತೀನಿ ಇದನ್ನು. ನೋಡಿ, ನಾನು ಯಾವ ಹದದಲ್ಲಿ ಹುರಿದಿದ್ದೀನಿ, ಆ ಕಡೆ ಈ ಕಡೆ
ಈ ಕಡೆ ಕಪ್ಪು ಆಗಿಲ್ಲ, ಈ ಕಡೆ ಹಸಿನೂ ಇಲ್ಲ, ಆ ರೀತಿಯಾಗಿ ಗೋಲ್ಡ್ ಬ್ರೌನ್ಗೆ ಕರೆಕ್ಟಾಗಿ ಹುರ್ಕೋಬೇಕಾಗತ್ತೆ. ಯಾಕೆಂದರೆ ಮಧ್ಯದಲ್ಲಿ ಕಡಲೆ ಬೀಜ ಸಿಕ್ಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಚಿತ್ರಾನ್ನ. ಈಗ ನೆಕ್ಸ್ಟು ಇದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಇದೆ, ಇದಕ್ಕಿನ್ನೂ ಸ್ವಲ್ಪ ಎಣ್ಣೆ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಅದೇ ಎಣ್ಣೆಗೆ ಇಲ್ಲಿ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಹಾಕಿ ಸಾಸಿವೆ ಎಲ್ಲ ಚಿಟಪಟ ಅಂತ ಅಂದಮೇಲೆ ನೆಕ್ಸ್ಟು ನಾನು ಇದಕ್ಕೆ ಜೀರಿಗೆನ ಸ್ವಲ್ಪ ನಾನು ಕುಟ್ಟಿ ಇಟ್ಕೊಂಡಿದ್ದೆ, ಅದನ್ನೇ ನಾನು ಜೀರಿಗೆನ ಇಲ್ಲಿ ಹಾಕಿದ್ದೀನಿ, ಒಂದು 3/4 ಸ್ಪೂನಷ್ಟು ಜೀರಿಗೆ. ನೆಕ್ಸ್ಟು ನಾನಿಲ್ಲಿ 2 ಚಮಚದಷ್ಟು ಕಡಲೆಬೇಳೆಯನ್ನು ಹಾಕಿದ್ದೀನಿ. ಇದನ್ನು ಏನು ಮಾಡಬೇಕು, ಕಡಲೆಬೇಳೆ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು, ಗೋಲ್ಡ್ ಬ್ರೌನ್ ಬರೋ ತನಕ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಫಸ್ಟ್. ನೆಕ್ಸ್ಟು ಅದಾದಮೇಲೆ ಅದ್ರ ಹಿಂದೆಯೇ ಉದ್ದಿನ ಕಾಳನ್ನು ಹಾಕಬೇಕಾಗುತ್ತೆ, ಉದ್ದಿನ ಬೇಳೆಯನ್ನು ಕೂಡ ಹಾಕೋತಾ ಇದ್ದೀನಿ. ಎಲ್ಲ ಬ್ರೌನ್ ಆಗಬೇಕು, ಸ್ವಲ್ಪ ಲೈಟ್. ಇವನ್ನೆಲ್ಲ ನೀವು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು, ಯಾವುದೇ ರೀತಿ ಉರಿ ಜಾಸ್ತಿ ಇಟ್ಕೊಂಡಂತೂ ಮಾಡಬಾರ್ದು. ಉರಿ ಜಾಸ್ತಿ ಇಟ್ಕೊಂಡು ಮಾಡಿಬಿಟ್ರೆ ಫುಲ್ ಎಲ್ಲ ಕಪ್ಪಾಗಿ ಹೋಗ್ಬಿಡುತ್ತೆ, ಎಲ್ಲ ಸೀದೋಗಿಬಿಡುತ್ತೆ. ಮತ್ತು ಆಗಾಗ ಕೈ ಆಡಿಸ್ಕೊತಾ ಇರಬೇಕು, ಈ ಬೇಳೆಗಳೆಲ್ಲ ಆಮೇಲೆ ಬ್ಲಾಕ್ ಆಗಿ ಹೋಗುತ್ತೆ. ನೆಕ್ಸ್ಟು ನಾನು ಇದಕ್ಕೆ ಹೆಚ್ಚಿರುವಂತಹ ಹಸಿರು ಮೆಣಸಿಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈ ಹಸಿರು ಮೆಣಸಿಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಖಾರವನ್ನು ಬಿಟ್ಕೋಬೇಕು, ಹುರಿಬೇಕಾಗುತ್ತೆ, ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ ನಾನು ನೆಕ್ಸ್ಟು ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೋತೀನಿ. ಫ್ರೆಶ್ ಆಗಿರುವಂಥ ಕರಿಬೇವು ಸೊಪ್ಪು ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ನಾನಿಲ್ಲಿ ಫ್ರೆಶ್ ಆಗಿರೋದೇ ಹಾಕ್ತಾಯಿದ್ದೀನಿ. ಹೀಗೆ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು, ಎಲ್ಲನೂ ಇಮಿಡಿಯೇಟ್ ಒಂದೇ ಸಲ ಹಾಕಬಾರ್ದು. ನೆಕ್ಸ್ಟ್ ನಾನು ಗೆಜ್ಜಿಟ್ಟಿದ್ದಂತಹ ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. 2 ನಾಟಿ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೆ, 2 ನಾಟಿ ಬೆಳ್ಳುಳ್ಳಿಯನ್ನು ಗೆಜ್ಜಿ ಅದಕ್ಕೆ ಹಾಕೋತಾ ಇದ್ದೀನಿ. ಹೀಗೆ ಇದು ಸ್ವಲ್ಪ ಫ್ರೈ ಆಗಬೇಕು, ಜೊತೆ ಮಿಕ್ಸ್ ಆಗಬೇಕು ಚೆನ್ನಾಗಿ, ಆ ಅಂಶ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೋಬೇಕು. ನೆಕ್ಸ್ಟು ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಹೆಚ್ಚಿದ್ದಂಥ ಈರುಳ್ಳಿ, ಸ್ಲೈಸಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಇದು ಎಲ್ಲ ನೀಟಾಗಿ ಚೆನ್ನಾಗಿ ಬಾಡಿಸ್ಬೇಕು. ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು, ಅಲ್ಲಿ ತನಕ ಇದನ್ನು ನಾವು ಬಾಡಿಸ್ಬೇಕಾಗತ್ತೆ, ಹಾಗೆ ಕೈಯಾಡಿ ಬಾಡಿಸ್ಬೇಕಾಗುತ್ತೆ. ನೆಕ್ಸ್ಟು ನಾನು ಇದು ಬೇಗ ಬಾಯ್ಲ್ ಆಗಲಿಕ್ಕೆ ಏನು ಮಾಡ್ತೀನಿ ಅಂದರೆ ಅದ್ರ ಹಿಂದೆಯೇ ನಾನು ಉಪ್ಪು ಹಾಕ್ತೀನಿ. ಅದ್ರ ಹಿಂದೆಯೇ ಉಪ್ಪು ಹಾಕೋದ್ರಿಂದ, ಈರುಳ್ಳಿ ಹಿಂದೆಯೇ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ, ಈರುಳ್ಳಿ ಬೇಗ ಕರಗುತ್ತೆ, ಅಂದರೆ ಬೇಗ ಅದು ಬಾಡುತ್ತೆ. ಉಪ್ಪು ಹಾಕೋದ್ರಿಂದ ಬೇಗ ಬಾಡುತ್ತೆ, ಕಲರ್ ಬೇಗ ಚೇಂಜ್ ಆಗುತ್ತೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಹೀಗೆ ನಾನು ಇನ್ನೂ ಸ್ವಲ್ಪ ಎಣ್ಣೆ ಬೇಕಾಯ್ತಂತ ಅನಿಸುತ್ತೋ ಅದಕ್ಕೆ ನಾನು ಇನ್ನೂ ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡಿಕೊಂಡು ಏನು ಮಾಡಬೇಕು, ಈಗ ಚೆನ್ನಾಗಿ ಬಾಡಿಸ್ಬೇಕು. ಮನೆಯಲ್ಲಿ ಏನು ಪ್ಲ್ಯಾನ್ ಇಲ್ಲ ಅಂತ ಅಂದಾಗ ಆರಾಮಾಗಿ ಚಟ್ಪಟ್ ಅಂತ ಈ ಚಿತ್ರಾನ್ನ ಮಾಡ್ಬೋದು. ಆಮೇಲೆ ಮನೆಗೆ ಜಾಸ್ತಿ ಜನ ನೆಂಟರು ಬಂದಿದ್ದಾಗ, ಫ್ಯಾಮಿಲಿಯವರೆಲ್ಲ ಜಾಸ್ತಿ ಜನ ಸೇರಿದ್ದಾಗ ಅವ್ರಿಗೆಲ್ಲ ದೋಸೆ, ಇಡ್ಲಿ ಅಥವಾ ರೊಟ್ಟಿ ಈ ಥರ ಮಾಡಲಿಕ್ಕೆ ಆಗೋದಿಲ್ಲ, ಯಾವಾಗಲೂ ತಟ್ಟಿ ಬೇಯಿಸೋದಕ್ಕೆ ಮಾಡಿಕೊಡೋದಕ್ಕಾಗೋದಿಲ್ಲ. ಆಗ ನೀವೇನು ಮಾಡ್ಬೋದು, ಇಂಥವನ್ನ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಬೋದು, ಕ್ವಾಂಟಿಟಿಯನ್ನು ಜಾಸ್ತಿ ಸೇರಿಸ್ಕೊಂಡು. ಇದರಿಂದ ನಿಮಗೆ ಟೈಮು ಉಳಿಯುತ್ತೆ ಮತ್ತು ಬೇಗ ಆಗುತ್ತೆ ಮತ್ತು ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಮತ್ತು ಏನಾದರೂ ಫಂಕ್ಷನ್ ಮಾಡಿದಾಗ ರಾತ್ರಿದು ರೈಸ್ ಉಳಿದಾಗಲೂ ಕೂಡ ನೀವು ಬೇಗ ಇದನ್ನು ಮಾರ್ನಿಂಗು ಚಿತ್ರಾನ್ನವನ್ನು ಮಾಡಿಕೊಡ್ಬೋದು. ಮತ್ತು ಲಂಚ್ ಬಾಕ್ಸಿಗೂ ಕೂಡ ಹಾಕ್ಕೊಡೋದಕ್ಕೆ ಬೆಸ್ಟ್ ರೆಸಿಪಿ, ಬೇಗ ಮಾಡಿಕೊಡ್ಬೋದು. ಮತ್ತು ಮಕ್ಕಳುಗಳು ಕೂಡ ಇಷ್ಟಪಟ್ಟು ತಿಂತವೆ ಇದರಿಂದ, ಏನು ಕಡಲೆ ಬೀಜ ಹಾಕೋದ್ರಿಂದ. ಈಗ ನಾನು ಇದಕ್ಕೆ ಅರಿಶಿಣವನ್ನು ಸೇರಿಸ್ಕೊತಾ ಇದ್ದೀನಿ. ಅರಿಶಿಣವನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಮತ್ತೆ ಬಾಡಿಸ್ಕೋಬೇಕಾಗುತ್ತೆ.
ಬಿಗಿನರ್ಸ್ ಕೂಡ ಆರಾಮಾಗಿ ಕಲ್ತ್ಕೋಬೋದು. ಬ್ಯಾಚುಲರ್ಸ್ ಕೂಡ ಏನು ಮಾಡಬೇಕು ಅನ್ನೋದು ಗೊತ್ತಾಗದೇ ಇದ್ದಾಗ ಈ ಚಿತ್ರಾನ್ನವನ್ನು ಡೈರೆಕ್ಟ್ಲಿ ಟ್ರೈ ಮಾಡ್ಬೋದು. ಚೆನ್ನಾಗಿರುತ್ತೆ. ಬೇಕಾದ್ರೆ ಒಂದಿನ ಗೊಜ್ಜು ಮಾಡಿಕೊಂಡ್ರೆ ನಾಳೆ ತನಕನೂ ಇರುತ್ತೆ. ನೀವು ಇದಕ್ಕೆ ತೆಂಗಿನಕಾಯಿ ಆಪ್ಷನಲ್ಲು, ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ತೆಂಗಿನಕಾಯಿನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿ ತೆಂಗಿನಕಾಯಿಯನ್ನು ಬಳಸಿಲ್ಲ. ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ತೆಂಗಿನಕಾಯಿಯನ್ನು ಬಳಸ್ಕೋಬೋದು. ಲೆಮನ್ ರೈಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ರೀತಿ ಇನ್ನು ಮಸಾಲೆ ಸೇರಿಸ್ಬೇಕು ಅನ್ನೋದಿರೋದಿಲ್ಲ, ಮತ್ತು ಬೇಗ ಆಗುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. 2 ಐಟಮ್ಸ್ ಮಾಡ್ತಾ ಇದ್ದಾಗ ಇಡ್ಲಿ ಮಾಡಿದ್ದೀನೋ ಬೇಕಾದ್ರೆ ಜೊತೆಗೆ ಚಿತ್ರಾನ್ನವನ್ನು ಮಾಡ್ಕೋಬೇಕು ಅಂದರೆ ಇದನ್ನು ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಬಿಗಿನರ್ಸ್ ಕಡೆ ಕೂಡ ಅಂತೂ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮಾರ್ನಿಂಗ್ ಟೈಮು ತಿಂಡಿಗಳನ್ನು ಏನು ಮಾಡೋಣ ಅದೇ ಲೇಡೀಸ್ಗಳಿಗೆ ಅದೇ ಯೋಚನೆ ಇರುತ್ತೆ ಪಾಪ. ಏಕೆಂದರೆ 3 ಟೈಮು ಮಾಡೋದಕ್ಕೆ ಏನು ಮಾಡೋದು ಅನ್ನೋದೇ ಯೋಚನೆ ಇರುತ್ತೆ. ಆಗ ಇವನ್ನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಒಂದೊಂದ್ಸಲ ರಾತ್ರಿ ಟೈಮು ಲೈಟಾಗಿ ತೊಗೋಬೇಕು ಊಟ ಅಂತಂದಾಗಲೂ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಔಟ್ಸೈಡ್ ಹೋಗಿ ಬಂದಿದ್ದಾಗ ಸಾಂಬಾರೆಲ್ಲ ಮಾಡ್ಕೊಂಡು ಕೂರೋದಕ್ಕೆ ಆಗೋದಿಲ್ಲ ಅಂದಾಗಲೂ ಕೂಡ ನೀವು ಇದನ್ನು ಆರಾಮಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮತ್ತೆ ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಎಲ್ಲ ಗೊಜ್ಜು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಕು. ಈಗ ನೋಡಿ ಚೆನ್ನಾಗಿ ಅದು ಲೈಟಾಗಿ ಬೇಯ್ತಾ ಇದೆ ಲೋ ಫ್ಲೇಮಲ್ಲಿ. ಆಗಾಗ ತಿರುಗಿಸ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅಲ್ಲಿ ಇದು ನಾನು ಯೆಲ್ಲೋ ಪೌಡರ್ ಅಂದರೆ ಅರಿಶಿನ ಪುಡಿನ ಹಾಕಿದ್ದೀನಿ. ಅದು ಅಷ್ಟು ಚೆನ್ನಾಗಿ ಲೈಟ್ ಬೆಳಕಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ನೀವು ಲೆಮನ್ ರೈಸಿಗೆ ತಕ್ಕನಾಗಿ ಜಾಸ್ತಿ ಹಾಕ್ಬಿಡಿ. ನಾನು ಆಮೇಲೆ ಸೂರ್ಯನ ಬೆಳಕಲ್ಲಿ ಒಂದು ಸಲ ತೋರಿಸ್ತೀನಿ ಹೇಗಾಗಿದೆ ಅಂತ. ಇಲ್ಲಿ ಅದು ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇಲ್ಲ. ಚೆನ್ನಾಗಿದೆ, ಬಟ್ ಕಲ್ಲರು ಕಡಿಮೆ ಕಾಣಿಸ್ತಾ ಇದೆ. ನಿಮಗೆ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ. ಈಗ ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನೀವು ನಿಂಬೆಹಣ್ಣು ಒಲೆ ಮೇಲೆ ಇದ್ದಾಗಲೇ ಹಾಕಬಾರ್ದು. ಹಾಕೋದ್ರಿಂದ ಏನಾಗುತ್ತೆ, ಇದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ನಾನಿಲ್ಲಿ 1 ಸ್ಪೂನನ್ನು ಯಾಕೆ ಇಟ್ಕೊಂಡಿದ್ದೀನಿ ಅಂತಂದರೆ ಬೀಜ ಬಿದ್ದರೆ ಅದರೊಳಗಡೆ ಬೀಜ ಹೋದರೆ ಕಹಿ ಆಗುತ್ತೆ. ಸೊ ಹಂಗಾಗಿ ನಾನು ಸ್ಪೂನನ್ನು ಅಡ್ಡ ಇಟ್ಕೊಂಡಿದ್ದೆ. ಅಲ್ಲಿ ಯಾವುದೇ ರೀತಿ ಅದರಲ್ಲಿ ಬೀಜ ಇರಲಿಲ್ಲ. ಸೊ ಹಂಗಾಗಿ ನಾನು ಹಾಗೆ ಹಿಂಡಿದೆ. ನೀವು ಹಂಗೆ ಮಾಡಬೇಡಿ. ಬೀಜನ ಅದರೊಳಗೆ ಹಾಕ್ಬಿಟ್ರೆ ತಿನ್ಬೇಕಾದ್ರೆ ಬೀಜ ಸಿಕ್ಕಿದ್ರೆ ಏನಾಗುತ್ತೆ, ಕಹಿ ಆಗುತ್ತೆ. ಮತ್ತು ಒಲೆ ಮೇಲಿದ್ದಾಗಲೇ ನೀವು ನಿಂಬೆಹಣ್ಣು ಯಾವುದೇ ಕಾರಣಕ್ಕೂ ಹಿಂಡಬಾರ್ದು. ನಾನು ನೋಡಿ ಇಲ್ಲಿ ಬಾಣಲೆಯನ್ನು ಕೆಳಗಡೆ ಇಳಿಸ್ಬಿಟ್ಟು ನಿಂಬೆಹಣ್ಣನ್ನು ಹಿಂಡಿದ್ದು. ಅದಾದಮೇಲೆ ನಾನು ಹುರಿದಿರುವಂಥ ಕಡಲೆ ಬೀಜವನ್ನು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೀಗೆ ಮಾಡಿದರೆ ಕಡಲೆ ಬೀಜ ಒಂದು ಚೂರು ಮೆತ್ತಗಾಗೋದಿಲ್ಲ. ನಿಮಗೆ ಕ್ರಂಚಿಯಾಗಿಯೇ ಕಡಲೆ ಬೀಜ ಅನ್ನೋದು ಚೆನ್ನಾಗಿ ಸಿಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಅದ್ರ ಜೊತೆನೇ ಹಾಕಿದರೆ ಏನಾಗಿರುತ್ತೆ ಅಂತ ಎಲ್ಲ ನೆಂದು ಮೆತ್ತಗಾಗಿರ್ತಿತ್ತು. ಈಗ ನಾವು ಇದನ್ನು ರೈಸ್ ಜೊತೆ ಏನು ಮಾಡಬೇಕು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಟು ನಾನು ಅದೇ ಬಾಣಲೆಗೆ ಅನ್ನವನ್ನು ಹಾಕ್ಕೊಂಡು ಅನ್ನ ಮಾಡಿಟ್ಕೊಂಡಿದ್ದೆ ಈ ಕಡೆ ಸೈಡಲ್ಲಿ. ಈಗ ಅನ್ನವನ್ನು ಹಾಕಿ ನಾನು ಚಿತ್ರಾನ್ನಕ್ಕೆ ಹೀಗೆ ಗೊಜ್ಜನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಗಿನರ್ಸು ಬ್ಯಾಚುಲರ್ಸು ಎಲ್ಲರೂ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಅಂತ ಒಳ್ಳೆ ರೆಸಿಪಿ ಇದು. ಆಫೀಸಿಗೂ ಕೂಡ ಲಂಚ್ ಬಾಕ್ಸಿಗೆಲ್ಲ ಕೊಟ್ಟು ಕಳಿಸ್ಬೋದು ಮಕ್ಕಳಿಗಳಿಗೆಲ್ಲ. ನೋಡಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಆರಾಮಾಗಿ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಮ್ಮ ಚಿತ್ರಾನ್ನ ಎಷ್ಟು ಸೂಪರಾಗಿ ಎಷ್ಟು ಟೇಸ್ಟಿಯಾಗಿ ರೆಡಿಯಾಗಿದೆ ನೋಡಿ. ವಾವ್, ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ ಮಾಡೋದ್ರಿಂದ ನನಗೆ ಖುಷಿಯಾಗುತ್ತೆ. ಇನ್ನೂ ಒಳ್ಳೆಯವನ್ನ ಮಾಡಬೇಕನ್ನೋ ಸ್ಫೂರ್ತಿ ಬರುತ್ತೆ.
ನಾನು ಇದಕ್ಕೆ ಮೇಲೆ ಕಡಲೆಬೀಜ ಹುರಿದಿಟ್ಟಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮಕ್ಕಳು ತುಂಬ ಇಷ್ಟಪಡ್ತಾರೆ, ಕಡಲೆಬೀಜವನ್ನೇ ಹಾಯ್ಕೊಂಡು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನೊಂದು ಸಲ ತಡ್ರಿ ಸೂರ್ಯನ ಬೆಳಕಲ್ಲಿ ಒಂದು ಕ್ಲಿಪ್ಪನ್ನು ತೆಗೆದು ತೋರಿಸ್ತೀನಿ. ಇಲ್ಲಿ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಅಂದರೆ ಕಲ್ಲರು ಕಾಣಿಸ್ತಾ ಇಲ್ಲ. ವಾವ್, ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಥವಾ ಯಾವ ಐಟಮ್ಸ್ ಬೇಕು ಅಂತ ಹೇಳಿದರೆ ನಾನು ಅದನ್ನು ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಹೀಗೇ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.